ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಬೇಸಿಗೆ ಅಂದರೆ ನಮಗೆ ಉಪ್ಪಿನಕಾಯಿ ಸಂಡಿಗೆಗಳು ನೆನಪಾಗ್ತಾ ಇರ್ತವೆ. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮತ್ತೆ ಕೈಯಲ್ಲಿ ಮಾಡಿಸಿರೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. 2 ವರ್ಷ ಇಟ್ಟರು ಹಾಳಾಗಲ್ಲ. ಹೇಗೆ ಮಾಡೋದು ಅಂತೆಲ್ಲ ಪೂರ್ತಿ ಡೀಟೇಲಾಗಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ನಾನು ಮನೆ ಹತ್ರನೇ ಮಾವಿನಕಾಯಿ ಗಿಡ ಇದೆಯಲ್ಲ, ಅಲ್ಲಿಂದನೇ ಫ್ರೆಶ್ಶಾಗಿ ಕಿತ್ಕೊಂಡು ಹೋಗಿ ನಮ್ಮ ಅತ್ತೆ ಹತ್ರ ಕೊಟ್ಬಿಟ್ಟು ಉಪ್ಪಿನಕಾಯಿ ಹಾಕ್ಸೋಣ ಅಂತ. ಅವರು ತುಂಬ ವೆರೈಟಿ ಉಪ್ಪಿನಕಾಯಿ ಹಾಕ್ತಾರೆ. ಹಾಗೆ ಅದು ಎಷ್ಟು 1 ವರ್ಷ 2 ವರ್ಷ ಇಟ್ಟರೂ ಹಾಳಾಗಲ್ಲ. ಹಾಗಾಗಿ ಹೆಂಗೋ ನನಗೂ ಬೇಕಲ್ಲ, ಮಾಡಿಸ್ಕೊಳ್ಳೋಣ ಅಂತ ಹಾಗೆ ಒಂದು ವಿಡಿಯೋ ಶೇರ್ ಮಾಡೋಣ. ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ ಅವರು. ಬನ್ನಿ ಹೇಗೆ ಹಾಕ್ತಾರೆ ಅಂತ ನೋಡೋಣ. ಅದು ಹಸಿ ಅಲ್ವಾ, ಜುರಿ ಎಲ್ಲ ಬೀಳ್ತಾ ಇರುತ್ತೆ. ಕಣ್ಣಿಗೆಲ್ಲ ಬಿದ್ದರೆ ಕಷ್ಟ. ನೋಡಿ, ಒಂದು 4, ಮನೇಲಿ ಒಂದು 2 ಇತ್ತು, ಸಾಕಾಗತ್ತೆ. 1 kg ಆಗೋಷ್ಟಾದರೆ ಸಾಕು ಅಂತ ಅಂದ್ಕೊಂಡು ತಗೊಂಡು ಬಂದೆ ನಾನು. ಒಂದು 4-5 ಅಂದರೆ 1 kg ಬರುತ್ತೆ. ದಪ್ಪ ದಪ್ಪ ಆಗಿರುತ್ತೆ. ಸ್ವಲ್ಪ ಹುಳಿ ಜಾಸ್ತಿ, ಹುಳಿ ಇದ್ರೇ ಉಪ್ಪಿನಕಾಯಿ ಚೆನ್ನಾಗಿ ಉಳಿಯತ್ತೆ ಅಂತ ಹೇಳ್ತಾರೆ. ನೋಡಿ, ಇವಾಗ ನಾನು ಹೊರಗಡೆನೇ ಕ್ಲೀನ್ ತೊಳೆದ್ಬಿಟ್ಟು ತಗೊಂಡು ಬಂದಿದ್ದೆ. ಅವರು ಒಂದು ಬಟ್ಟೆಯಲ್ಲಿ ಅದನ್ನ ಎಲ್ಲ ಒರೆಸಿಡ್ತಾ ಇದ್ದಾರೆ, ನೀರಿನಂಶ ಇರಬಾರ್ದಂತೆ. ಹಾಗಾಗಿ ಆಮೇಲೆ ಅದರ ಹಿಂದೆ ಏನಿರುತ್ತಲ್ಲ ಅದನ್ನ ಕಟ್ ಮಾಡಿ ತೆಗಿತಾ ಇದ್ದಾರೆ. ಈಗ ಫ್ರೆಶ್ಶಾಗಿ ಕಿತ್ಕೊಂಡು ಬಂದಿರೋದನ್ನ ಸ್ವಲ್ಪ ಜುರಿ ಇರುತ್ತೆ, ಹಾಗೆ ಎಲ್ಲ ಒರೆಸ್ಬಿಟ್ಟು ಕಟ್ ಮಾಡಿ ತೆಗಿತಾ ಇದ್ದಾರೆ. ನೋಡಿ, ಎಲ್ಲದರದ್ದು ಕಟ್ ಮಾಡ್ತಾ ಇವಾಗ ನೋಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ತಾ ಇದ್ದಾರೆ. ಜಾಸ್ತಿ ಆದರೆ ಅದನ್ನೇ ಕಟ್ ಮಾಡೋಕ್ಕೆ ಒಂದು ಇದು ಇರುತ್ತೆ, ಅದರಲ್ಲಿ ಅದು ಒಳಗಡೆ ಇದು ಎಲ್ಲ ಸೇರಿಸಿ ಕಟ್ ಮಾಡ್ತಾರೆ. ಇದು ಸ್ವಲ್ಪ ಅಲ್ವಾ, ಹಾಗಾಗಿ ಇದು ಅವಳು ಏನೋ ಬೇಕು ಅಂತ ಹಠ ಮಾಡಿ ಮಲ್ಕೊಂಡಿದ್ದಾಳೆ. ನೋಡಿ, ಈಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಟ್ರೆ ಅದ್ರ ಹುಳಿ ಅಂಶ ಕಡಿಮೆ ಆಗುತ್ತೆ. ನೀರು ಬಿಟ್ಟರೆ ಒಳ್ಳೆಯದು ಅಂತ ಅಂದ್ಕೊಂಡು ಸಾಲ್ಟ್ ಕಲಸಿ ಇವಾಗ ಸೈಡಿಗೆ ನೀರು ಬಿಟ್ಟಿದೆ ಉಪ್ಪು ಕಲಸಿಟ್ಮೇಲೆ. ನೋಡಿ, ಇವಾಗ ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ಸ್ವಲ್ಪ ಒಣಗೊಡ್ರೆ ಈ ಥರ ಆದರೆ ಸಾಕು. ಈಗೇನು ಚೆನ್ನಾಗಿ ಬಿಸಿಲಿದೆ, 1 ಅವರ್ ಇಟ್ಟರೂ ಸಾಕು, ಚೆನ್ನಾಗಾಗತ್ತೆ. ಈ ಥರ ಪೇಪರ್ ಹಾಕಿ ಇಟ್ಕೊಂಡ್ರೆ ಕೆಳಗಡೆ ಇದು ಆಗಲ್ಲ. ಜಾಸ್ತಿ ಇದ್ದರೆ ಒಂದು ಏನಾದರೂ ಸೀರೆ ಹಾಕಿದ್ರು ನಡೆಯುತ್ತೆ. ಮೆಂತೆಕಾಳು ಜಾಡ ಇದು ಮಾಡ್ಕೊಳ್ಳೋದು, ಹುರ್ಕೊಂಡೇರೇನ ಹುರಿದು ಜಾಡ್ಸೋದು ಇದು ಮಾಡೋದನ್ನು ಹುರಿದ್ಬಿಟ್ಟು ದಪ್ಪ ದಪ್ಪಾಗಿ ಈ ಥರ ಮಾಡ್ಕೊಂಡಿರೋದು. ಮತ್ತು ಇವಾಗ ಸಾಸಿವೆನೂ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋದು. ಬಿಸಿ ಮಾಡಿ ಅದನ್ನು ಜಾಡ್ಸೋದು. ಇದನ್ನು ಸ್ವಲ್ಪ ದಪ್ಪಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋದು. ಮೆಂತೆಕಾಳು ಹುರಿದ್ಬಿಟ್ಟು ಮಾಡಿರೋದು. ಇದು ಸಾಲ್ಟ್ ಹಾಕಿಬಿಟ್ಟು ಇಟ್ಟಿರೋದು. ಅದು ಸ್ವಲ್ಪ ಜಾಸ್ತಿ ಹುಳಿ ಇದ್ದರೆ ಕಡಿಮೆ ಆಗತ್ತೆ ಅಂತ. ನೋಡಿ, 1 ಕಪ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದಾರೆ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಮೆಣಸು ಮತ್ತು ಲವಂಗ. ಅಂದರೆ ಇದು ಎಣ್ಣೆನ ತಣ್ಣಗಾಗಕ್ಕೆ ಬಿಡಬೇಕು, ಹಾಗಾಗಿ ಮೊದಲೇ ಮಾಡಿಟ್ಕೊತಾ ಇದ್ದಾರೆ. ಅಷ್ಟೊತ್ತಿಗೆ ನಮ್ಮದು ಮಾವಿನಕಾಯಿ ರೆಡಿ ಆಗುತ್ತೆ. ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕಬೇಕು. ನೋಡಿ, ಇಷ್ಟು ಮಾಡಿಟ್ಟು ಇದನ್ನ ತಣ್ಣಗೆ ಮಾಡೋಕ್ಕಿಟ್ರೆ ಸಾಕು. ನೋಡಿ, ಇದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟು ತೊಗೊಂಡು ಬಂದಿದ್ದೀವಿ. ಇವಾಗ ಏನು ಹಾಕತ್ತೀರಿ? ಸಾಸಿವೆ ಪುಡಿ, ಮೆಕ್ಕಿ ಪುಡಿ, ಮೆಂತ್ಯ ಪುಡಿ ಮತ್ತು ಖಾರ, ಈ ಥರದ್ದು ಏನಂತಾರೆ ನೋಡೋದು, ಕೆಂಪು ಹುಂಡಗಾರ, ಮಸಾಲೆ ಮಾಡದೇ ಇರೋ ಖಾರ, ಅಚ್ಚ ಖಾರದ ಪುಡಿ, ಮಸಾಲೆ ಇರೋದಿಲ್ಲ ಥರ. ಮತ್ತು ಬೆಲ್ಲ, ಮಸಾಲೆ ಹಾಕಿದ್ರೆ ಹಾಳಾಗುತ್ತೆ, ಹಾಗಾಗಿ ಅಚ್ಚ ಖಾರದ ಪುಡಿ ಹಾಕ್ತಾರೆ. ಆಮೇಲೆ ಬೆಲ್ಲ, ಸ್ವಲ್ಪ ಹುಳಿ ಜಾಸ್ತಿ ಇರೋದ್ರಿಂದ ಸ್ವೀಟ್ನೆಸ್ ಬರಲಿ ಅಂತ. ಉಪ್ಪು
ಒಂದು 2 ಮುಟ್ಟಿಗೆ ಬಿಡಪ್ಪ ಎಲ್ಲ ಬೇರೆ ಹಾಕಿ. ಇವಾಗ ಹರಳುಪ್ಪು ಹಾಕ್ತಾ ಇದ್ದಾರೆ. ಮೊದಲು ಇರುತ್ತೆ, ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪು ಜಾಸ್ತಿ ಇದ್ರೂ ಏನು ಕೆಡಲ್ಲ. ಉಪ್ಪಿನಕಾಯಿ ನಡೀತೈತಿ. ನೋಡಿ, ಮತ್ತು ವೆರೈಟಿ ಉಪ್ಪಿನಕಾಯಿ ಮಾಡ್ತಾರೆ, ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. 2 ವರ್ಷ ಇಟ್ಟರೂ ಕೆಡಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಲಾಸ್ಟ್ ಆವಾಗಲೇ ತೋರಿಸ್ದಾಗೆ ನಾನು ಎಣ್ಣೆನ ತಣ್ಣಗೆ ಮಾಡಿಟ್ಟು ಈಗ ಅದನ್ನ ಅದಕ್ಕೆ ಹಾಕ್ತಾ ಇದ್ದಾರೆ. ಮಾವಿನಕಾಯಿ ಸ್ವಲ್ಪ ಹುಳಿ ಇದ್ದರೆ ತುಂಬ ಒಳ್ಳೆಯದು, ಅದು ಬೇಗ ಕೆಡಲ್ಲ. ಎಲ್ಲ ಮಸಾಲೆ ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ವಾವ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ಯಾವ ಥರ ಉಪ್ಪಿನಕಾಯಿಗಳೆಲ್ಲ ಬೇಕು ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಾಯ್ ಬಾಯ್. ನೋಡಿ, ಇವಾಗ ಈ ಥರ ಡಬ್ಬದಲ್ಲಿ, ಇಲ್ಲಾಂದರೆ ಕಾಜಿನ ಡಬ್ಬದಲ್ಲಿ ಯಾವುದ್ರಲ್ಲಾದರೂ ಹಾಕಿಟ್ಕೋಬೋದು. 1 ವರ್ಷ 2 ವರ್ಷ ಇಟ್ಕೊಂಡ್ರೂ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಸಾಲ್ಟು ಬೆಲ್ಲ ಎಲ್ಲ ಕರಗಿ ತುಂಬ ಚೆನ್ನಾಗಾಗಿರುತ್ತೆ 8 ದಿನ ಆದಮೇಲೆ ಈ ಥರ ಡಬ್ಬದಲ್ಲಿ. ಆಮೇಲೆ 1 ವಾರ ಆದಮೇಲೆ ತೆಗೆದ್ಬಿಟ್ಟು ಏನಾದರೂ ಎಣ್ಣೆ ಎಲ್ಲ ಬೇಕಾದರೆ ಸ್ವಲ್ಪ ಕಾಯಿಸ್ಬಿಟ್ಟು ಹಾಕ್ಕೊಂಡ್ರೆ ನಮ್ಮ ಉಪ್ಪಿನಕಾಯಿ ರೆಡಿ. ನೋಡಿ, ಈ ಥರ ಡಬ್ಬದಲ್ಲಿ ಹಾಕಿಡ್ತಾರೆ. ಆಮೇಲೆ 1 ವಾರ ಆದಮೇಲೆ ತೆಗೆದ್ಬಿಟ್ಟು ಏನಾದರೂ ಚೆನ್ನಾಗಿ ನೀರು ಬಿಟ್ಟಿರತ್ತೆ, ಅದು ಎಣ್ಣೆ ಎಲ್ಲ ಬೇಕು ಅಂದರೆ ಹಾಕ್ಕೊಂಡ್ರೆ ಆಯಿತು. ನಮಗೆ ವರ್ಷ ಪೂರ್ತಿ ಆಗೋಷ್ಟು ಉಪ್ಪಿನಕಾಯಿ 1 kgಗೆ ನೋಡಿ ಎಷ್ಟೊಂದು ಬಂದಿದೆ. ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.